MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇನ್ನು ಸುಹಾಸ್ ಕೊಲೆ ಕೇಸನ್ನ ಎನ್ಐಎ ತನಿಖೆಗೆ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಹರಿಪ್ರಸಾದ್ ಗರಂ ಆಗಿದ್ದಾರೆ. ಎನ್ಐಎ ತನಿಖೆ ಮಾಡಬೇಕಾಗಿದ್ದ ಉಗ್ರರ ತನಿಖೆಯನ್ನ ಈ ಪ್ರಕರಣದಲ್ಲಿ ಯಾಕೆ ಎನ್ಐಎ ತನಿಖೆ ಅಂತ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಎಂಎಲ್ಸಿ ಹರಿಪ್ರಸಾದ್ ಗರಂ ಆಗಿ ಮಾತನಾಡಿದ್ದಾರೆ. NIA ನ್ಯಾಷನಲ್ ಇನ್ವೆಸ್ಟಿಗೇಟಿವ್ ಏಜೆನ್ಸಿ ಇದನ್ನು ಹಾಸ್ಯಾಸ್ಪದವಾಗಿ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಗಂಭೀರವಾದ ಪ್ರಕರಣಗಳಿದ್ದರೆ ಅದನ್ನು ತನಿಖೆ ಮಾಡೋದು ಎಲ್ಲರೂ ಸಹ ಸ್ವಾಗತ ಮಾಡ್ತಾರೆ. NIA ತನಿಖೆ ಮಾಡಬೇಕಾಗಿರೋದು ಮೂಲತಃ ಭಯೋತ್ಪಾದಕರನ್ನು ಮತ್ತು ದೇಶದ್ರೋಹಿಗಳ ವಿಚಾರದಲ್ಲಿ ಮಾಡಬೇಕು. ಇವರು ಮಂಗಳೂರಲ್ಲಿ NIA ಮಾಡಿರೋದು ನೋಡಿದಾಗ ಭಾರತೀಯ ಜನತಾ ಪಾರ್ಟಿಯ ರೌಡಿ ಮೋರ್ಚಾದಲ್ಲಿರ್ತಕ್ಕಂಥ ಸದಸ್ಯರು ಅವ್ರಿಗೆ ಸಂಪೂರ್ಣವಾದ ರಕ್ಷಣೆ ಕೊಡ್ತಕ್ಕಂಥ ವಿಚಾರವನ್ನು ಮಾತಾಡ್ತಾ ಇದ್ದಾರೆ. ಯಾರು ಕೊಲೆ ಆಗಿದ್ದಾರೆ ಅವ್ರ ತಂದೆ ತಾಯಿಗಳಿಗೆ, ಯಾಕಂದರೆ ನಾನು ಈಗಾಗಲೇ ಹೇಳಿದೆ, ಕೊಲೆ ಆಗಿರೋರು, ಕೊಲೆ ಮಾಡಿರೋರು, ಜೈಲಿಗೆ ಹೋಗಿರೋರು, ಇವರೆಲ್ಲ ಪಾತ್ರಧಾರಿಗಳು. ಇವ್ರದ್ದು ಯಾರ್ದು ತಪ್ಪಿಲ್ಲ. ಸೂತ್ರಧಾರಿಗಳಿದ್ದಾರೆ, ಎಲ್ಲೂ ಕಾಣ್ತಾನೆ ಇಲ್ಲ. ಈ ಸೂತ್ರಧಾರಿಗಳನ್ನು ಹಿಡಿದು 2 ದಿವಸ ಜೈಲಲ್ಲಿ ಹಾಕಿದ್ರೆ ಇಡೀ ಕರ್ನಾಟಕ ಶಾಂತಿ ಆಗಿಬಿಡುತ್ತೆ. ಮೊದಲು ಕರಾವಳಿ. ಇನ್ನು ಸುಹಾಸ್ ಶೆಟ್ಟಿ ಹತ್ಯೆ ಕೇಸನ್ನ ಎನ್ಐಎ ಕೊಟ್ಟಿದ್ದು ಸ್ವಾಗತಿಸುತ್ತೇನೆ ಎಂದಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. TV9ಗೆ ಪ್ರತಿಕ್ರಿಯಿಸಿದ್ದಾರೆ. ಕರಾವಳಿಗೆ ಕೇರಳದವರು, PFIನವರು ಬಂದು ಸೇರ್ತಿದ್ದಾರೆ, ಕೋಮುಗಲಭೆ ಉಂಟಾಗುವಂತ ಕೆಲಸ ಮಾಡ್ತಿದ್ದಾರೆ. ಸುಹಾಸ್ ಕೊಲೆಯಲ್ಲಿ ಹಲವರು ಭಾಗಿಯಾದ ಶಂಕೆ ಇತ್ತು. ಸಿಎಂ ಹಿಂದೂಗಳಿಗೆ ಟಾರ್ಚರ್ ಮಾಡೋ ಕೆಲಸ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ ಅಶೋಕ್. ಕೂಡ ಆ ಘಟನೆ ನಡೆದಂಥ ಕೊಲೆ ಸಂದರ್ಭದಲ್ಲಿ ನಾವು ಭೇಟಿ ಮಾಡಿದ್ದೆ. ಸೊ ನಾವು ಕೂಡ NIAಗೆ ಕೊಡಬೇಕು ಅನ್ನೋ ಡಿಮ್ಯಾಂಡು ಕೂಡ ಮಾಡಿದ್ರಿ. ಯಾಕಂದರೆ ಇದರಲ್ಲಿ ಕೇರಳದ ಜನನೂ ಕೂಡ ಇನ್ವಾಲ್ವ್ಮೆಂಟ್ ಇರೋವಂಥದ್ದು, ಬೇರೆ ಬೇರೆ ರಾಜ್ಯದಿಂದನೂ ಕೂಡ ಇದಕ್ಕೆ ಇನ್ವಾಲ್ವ್ಮೆಂಟ್ ಇರೋವಂಥದ್ದು, ಮತ್ತು ಸಮಾಜಘಾತಕ ವ್ಯಕ್ತಿಗಳು IAS ಇರ್ಬೋದು, KFD ಇರ್ಬೋದು, ICI ಇವರು KFD ಇರ್ಬೋದು, ಪಾಪ್ಯುಲರ್ ಫ್ರಂಟ್ ಇರ್ಬೋದು, ಈ ಥರದ ಸಂಘಟನೆಗಳು ಕೂಡ ಇದರಲ್ಲಿ ಭಾಗಿಯಾಗಿರೋದು ಸ್ಪಷ್ಟವಾಗಿ ಕಂಡಿತ್ತು. ಅದಕ್ಕೋಸ್ಕರ ಇದಕ್ಕೆ NIA ಕೊಡಬೇಕು ಅಂಥೇಳಿ ನಾನು ಡಿಮ್ಯಾಂಡ್ ಮಾಡಿದ್ರಿ. ಸೊ ಸರ್ಕಾರ ನಮ್ಮ ಡಿಮ್ಯಾಂಡ್ಗೆ ಬಗ್ಗಿದೆ ಅಂತ ಅನಿಸುತ್ತೆ. ನಾವು ನಾಳೆ ಭೇಟಿ ಮಾಡೋ ಅಂಥ ಕಾರ್ಯಕ್ರಮವನ್ನು ಕೂಡ ಹಾಕಿದ್ರಿ. ಆ ದೃಷ್ಟಿಯಿಂದ ನಾವು ಹೋಗೋಕ್ಕೆ ಮುಂಚೆನೇ ನಾಳೆ ನಾವು ಹೋಗ್ತಾಯಿದ್ದೀರಿ, ಅಲ್ಲಿ ಸ್ಥಳಕ್ಕೆ ಭೇಟಿ ಮಾಡ್ತೇವೆ, ನಿಯೋಗ ಹೋಗ್ತಾಯಿದ್ದೀರಿ. ಅದಕ್ಕೋಸ್ಕರ ಮುಂಚೆನೇ ಸರ್ಕಾರ ಇದನ್ನು NIAಗೆ ಕೊಟ್ಟಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ. ಕರಾವಳಿ ಪ್ರದೇಶದಲ್ಲಿ ಈ ಥರ ಘಟನೆಗಳು, ಈ ಪಾಪ್ಯುಲರ್ ಫ್ರಂಟು, KFD ಕೇರಳದ ಪ್ರೇರಿತವಾಗಿದೆ, ಎಲ್ಲ ಕೇರಳದಿಂದ ಬರ್ತಾರೆ. ಮತ್ತು ಅಲ್ಲಿನ ಪಾಪ್ಯುಲೇಷನ್ನು ಕೂಡ ಕರಾವಳಿ ಭಾಗದಲ್ಲಿ ಕೇರಳದವ್ರದ್ದು ಬಂದು ಸೆಟ್ರೇಟ್. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.